ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ವಲೈಕುಮ್, ನಮಸ್ಕಾರ. ನನ್ನ ಹೆಸರು ರೋಮನ್ ಪಾಷಾ ಅಂತ. ವಿಷಯ ಏನಪ್ಪ ಅಂದರೆ, ನಮ್ಮ ಹತ್ರ ಒಂದು ಸ್ಪ್ಲೆಂಡರ್ BS6 ಫುಲ್ ಇಂಜಿನಿಗೆ ಬಂದೈತೆ ಗಾಡಿ. BS6 ಸ್ಪ್ಲೆಂಡರ್ ಇಂಜಿನ್ BS6 ಗೇರ್ ಬಾಕ್ಸ್ ಇದು ಬಂದು ಕೌಂಟ್ರ್ ಶಾಫ್ಟ್, ಇದು ಬಂದು ಕ್ಲಚ್ ಶಾಫ್ಟ್. ಒಬ್ಬೊಬ್ಬರು ಗೇರ್ ಶಾಫ್ಟ್ ಅಂತಾರೆ, ಇದಕ್ಕೆ ಕ್ಲಚ್ ಶಾಫ್ಟ್ ಅಂತಾರೆ. ಬಟ್ ಇದು ಕೌಂಟ್ರ್ ಶಾಫ್ಟ್, ಇದು ಕ್ಲಚ್ ಶಾಫ್ಟು. ಇದು ಅಸೆಂಬಲ್ ಮಾಡೋದು ಹೆಂಗೆ ಅಂದರೆ, ಸೇಮ್ ಹಳೇದು ಸ್ಪ್ಲೆಂಡರ್ ಹೆಂಗೆ ಬರ್ತದೋ ಸೇಮ್ ಆ್ಯಸ್ ಇಟ್ ಈಸ್ ಆ ಥರನೇ ಇದೆ, ಏನೂ ಚೇಂಜಸ್ ಇಲ್ಲ. ನೋಡಿ, ಫಸ್ಟು ಈ ಬುಷ್ ಬಂದು ಇಲ್ಲಿ ಕೊಂಡೋಸ್ಬೇಕು. ಇಲ್ಲಿ ಕೊಂಡೋಸಿ ಈ ದೊಡ್ಡ ಈ ಗೇರ್ ಬಂದು ಈ ಥರ ಕೊಂಡೋಸಿದ್ರೆ ನಿಮಗೆ ಗೇರ್ ಬೀಳಲ್ಲ. ಇದು ಬಂದು ಈ ಸೈಡ್ ಕೊಂಡೋಸ್ಬೇಕು. ನೋಡಿ, ಈ ಸೈಡ್ ಕೊಂಡೋಸಿದ್ರೆ ಗೇರ್ ನೀಟಾಗಿ ಲಾಕ್ ಆಗುತ್ತೆ. ಇದು ಕೌಂಟ್ರ್ ಶಾಫ್ಟು ಅಸೆಂಬಲ್ ಮಾಡ್ತಾ ಇರೋದು. ಆಮೇಲೆ ಇಲ್ಲೊಂದು ಲಾಕ್ ಬರುತ್ತೆ, ಲಾಕ್ ಮೇಲೆ ಇದೊಂದು ವಾಷರ್, ಈ ವಾಷರ್ ಕೊಂಡೋಸಿ ನೆಕ್ಸ್ಟ್ ಈ ಗೇರ್ ವೀಲ್ ಹಾಕಬೇಕು. ಇದು ಬಂದು ಈ ಥರ ಉಲ್ಟಾ ಹಾಕಿದ್ರೆ ಆವಾಗಲೂ ನಿಮಗೆ ಗೇರ್ ಬೀಳಲ್ಲ. ನೋಡಿ, ಇಲ್ಲಿ ಗೇರ್ ಬೀಳಲ್ಲ. ಇದನ್ನು ಏನು ಮಾಡಬೇಕಂದ್ರೆ, ಇದು ಬಂದು ಈ ಥರ ಕೂತ್ಕೊಬೇಕು. ಈ ಥರ ಕೂತ್ಕೊಂಡು ಇದ್ರ ಮೇಲೆ ಈ ವಾಷರ್ ಹಾಕಬೇಕು. ನೀವು ಈ ವಾಷರ್ ಏನಾದರೂ ಹಾಕಿಲ್ಲ ಅಂದರೆ ಥರ್ಡ್ ಗೇರಲ್ಲಿ ಗಾಡಿ ಏನಾಗುತ್ತೆ ಅಂದರೆ, ನಿಮಗೆ ಇದು ಜರ್ಕ್ ಹೊಡೆಯಂಗೆ ಆಗುತ್ತೆ ಗಾಡಿ ಥರ್ಡ್ ಗೇರ್ಗೆ ಹಾಕಿದ ತಕ್ಷಣವೇ. ನೋಡಿ, ಈ ವಾಷರ್ ಕಂಪಲ್ಸರಿ ಮಿಸ್ ಮಾಡೋಕೆ ಹೋಗ್ಬೇಡಿ. ಈ ವಾಷರ್ ಕೊಂಡೋಸ್ಬಿಟ್ಟು ಈ ವೀಲು, ನೀವು ಈ ವೀಲ್ ಹಿಂಗಾದರೂ ಕೊಂಡೋಸ್ಬೋದು, ಅಕಸ್ಮಾತ್ ಇಲ್ಲ ಹಿಂಗಾದರೂ ಕೊಂಡೋಸ್ಬೋದು. ಇದು 2 in 1 ಹಿಂಗಾದರೂ ಕೊಂಡೋಸ್ಬೋದು. ಈ ಥರ ಕೊಂಡೋಸಿ ಲಾಸ್ಟಿಗೆ ಇದ್ರ ಮೇಲೆ ಇದೊಂದು ವಾಷರ್ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇದರಲ್ಲಿ 2 ವಾಷರ್ ಬರುತ್ತೆ. ಗೇರ್ ಇದು ಬಂದು ಕ್ಲಚ್ ಶಾಫ್ಟಿಂದ ಒಂದು ಆಚೆಗಡೆ ವಾಷರ್ ಬರ್ತದೆ, ಇದು ಕೌಂಟ್ರ್ ಶಾಫ್ಟಲ್ಲಿ ವಾಷರ್ ಬರ್ತದೆ. ಇದರಲ್ಲಿ ನಮ್ಮ ಮೆಕ್ಯಾನಿಕ್ಗಳು ಏನು ಮಾಡ್ತಾರೆ ಅಂದರೆ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಯಾವುದಪ್ಪ ಇದು ದೊಡ್ಡ ವಾಷರ್ ಹಾಕ್ಬೇಕಾ ಇಲ್ಲ ಸ್ಲಿಮ್ ವಾಷರ್ ಹಾಕ್ಬೇಕಾ ಅಂದ್ಬಿಟ್ಟು. ಗೇರ್ ಬಾಕ್ಸಿಗೆ ಬರೋದು ಈ ಸ್ಲಿಮ್ ವಾಷರು, ಈ ದಪ್ಪ ವಾಷರ್ ಬರೋಲ್ಲ. ದಪ್ಪ ವಾಷರ್ ನೀವು ಹಾಕಿದ್ರೂ ಗೇರ್ಗಳು ಹಾರ್ಡಾಗಿ ಬೀಳ್ತದೆ. ಸೊ ಇದು ಸ್ಲಿಮ್ ವಾಷರ್ ಇಲ್ಲಿ ಕೂತ್ಕೊಳ್ತದೆ. ನೋಡಿ, ಇಲ್ಲಿ ಕೂತ್ಕೊಳ್ತದೆ. ಇದು ಕೌಂಟ್ರ್ ಶಾಫ್ಟ್ ಬಂದು ಅಸೆಂಬಲ್ ಆಗಿದೆ. ನೆಕ್ಸ್ಟ್ ಕ್ಲಚ್ ಶಾಫ್ಟು. ಈ ಕ್ಲಚ್ ಶಾಫ್ಟು ಆಲ್ರೆಡಿ ಕಂಪ್ನಿಯಿಂದನೇ ಅಸೆಂಬಲ್ ಆಗಿ ಬಂದಿರ್ತದೆ. ಇದು ನೋಡಿ, ಇದು ಲಾಕ್ ಬರುತ್ತೆ. ಲಾಕ್ ಮೇಲೆ ಇದೊಂದು ಸಣ್ಣ ವಾಷರ್ ಕೊಡ್ತಿರ್ತಾರೆ. ಸೇಮ್ ಅದು ನಾವು ಕೌಂಟ್ರ್ ಶಾಫ್ಟ್ ತೋರಿಸೋದ್ನಲ್ಲ, ಅದು ದೊಡ್ಡದು ಬರುತ್ತೆ ವಾಷರು, ಇದು ಚಿಕ್ಕದಾಗಿ ಬರುತ್ತೆ. ಈ ವಾಷರ್ ಬಂದು ಈ ಥರ ಕೊಂಡೋಸಿ ನೆಕ್ಸ್ಟ್ ಈ ವೀಲ್ ಈ ಡಾಟ್ಸ್ ಕಾಣಿಸ್ತಾ ಇದೆಯಾ, ಈ ಡಾಟ್ಸಲ್ಲಿ ಈ ಥರ ಲಾಕ್ ಆಗಬೇಕು. ಆವಾಗಲೇ ನಿಮಗೆ ಗೇರ್ ವರ್ಕ್ ಆಗೋದು ಗಾಡೀಲಿ. ನೀವು ಉಲ್ಟಾ ಏನಾದರೂ ಕೊಂಡೋಸಕ್ಕೆ ಹೋದರೆ ನೋಡಿ, ಈ ಥರ ಏನಾದರೂ ನೀವು ಕೊಂಡೋಸಿದ್ರೆ ಗೇರ್ ಬೀಳಲ್ಲ. ಇದು ಬಂದು ಈ ಥರನೇ ಕೊಂಡೋಸ್ಬೇಕು. ನಮ್ಮದು ಗೇರ್ ಬಾಕ್ಸ್ ಅಸೆಂಬಲ್ ಆಗಿದೆ. ಇದು ಗೇರ್ ಡ್ರಮ್. ಗೇರ್ ಡ್ರಮ್ಮಲ್ಲಿ ನ್ಯೂಟ್ರಲ್ ಪತ್ತಿ ಬರ್ತದೆ. ಅದು ನ್ಯೂಟ್ರಲ್ ಪತ್ತಿ ನೋಡ್ಕೊಂಡು ನೀವು ಹೋಗಿದೆಯಾ ಇಲ್ವಾ ಅಂದ್ಬಿಟ್ಟು ನೀವು ಮೆಕ್ಯಾನಿಕ್ಗಳು ನೋಡ್ಕೊಂಡು ಅದು ಚೇಂಜ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದು ಬಂದು ಈ ಥರ ಕೆಳಗಡೆ, ಈ ಪೊಸಿಷನ್ ಕೆಳಗಡೆ ಹೋಗುತ್ತೆ, ಇದು ಮೇಲ್ಗಡೆ ಬರ್ತದೆ. ಈ ಥರ ಕೊಂಡೋಸ್ಕೊಂಡು ಇಲ್ಲೇ ಬೇಕಾದ್ರೆ ನೀವು ಕೈಯಲ್ಲೇ ಗೇರ್ಗಳನ್ನ ಚೆಕ್ ಮಾಡ್ಕೊಬೋದು.
ಇಲ್ಲಿ. ಅದು ಐಡಿಯಾ ಇರೋರು ಕೈಯಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೊಬೋದು, ಇಲ್ಲ ಅಂದ್ರೆ ನೀವು ಚೇಂಬರಲ್ಲಿ ಅಸೆಂಬಲ್ ಮಾಡ್ಕೊಬೋದು. ಇದನ್ನು ನೋಡಿ, ಈ ಥರ ಚೇಂಬರಲ್ಲಿ ನೋಡಿ. ಯಾವಾಗಲೂ ಗೇರ್ಗಳು ಫಿಟ್ಟಿಂಗ್ ಮಾಡ್ತಾರುವಾಗ ವೀಲ್ಗಳು ಇಷ್ಟು ಫ್ರೀ ಇರಬೇಕು. ಇನ್ನು ನೆಕ್ಸ್ಟ್ ವೀಡಿಯೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ನಾನು ಎಲ್ಲ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೀನಿ. ಅದು ನೀವು ಚೆಕ್ ಮಾಡ್ಕೊಬೋದು. ಧನ್ಯವಾದಗಳು.